ಹಾಯ್ ಹಲೋ ಎವ್ರಿವಾನ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಶಾ ಸ್ಕೂಲಿಗೆ ಹೋಗಾಯಿತು, ಇವರು ಕೂಡ ಕೆಲಸಕ್ಕೆ ಹೋದರು. ಮನೆಯಲ್ಲಿ ನಾನು ಇವಾಗ ಒಬ್ಬಳೇ ಇರೋದು. ಇವಾಗ ಬಟ್ಟೆ ಒಗೆಯೋಣ ಅಂತ ಹೇಳಿಬಿಟ್ಟು ಹೋಗಿದ್ದೀನಿ. ಹಾಗೆ ನಾನು ಒಂದು ರೀಸೆಂಟ್ಲಿಯಾಗಿ ಒಂದು ಸೋಪ್ ತೊಗೊಂಡಿದ್ದೆ. ಆ ಸೋಪು ಗರ್ ಸೋಪ್ ಅಂತ ಹೇಳಿಬಿಟ್ಟು, ಅದರ ಪ್ಯಾಕೆಟ್ ಎಲ್ಲ ಏನಿದೆ ನೋಡಿ, ಒಂದೂ ಇಲ್ಲ ನನ್ನಲ್ಲಿ. ನಿಶಾ ತೆಗೆದು ಎಲ್ಲಿ ಹಾಕಿದ್ದಾಳೆ ಅಂತ ಹೇಳಿಲ್ಲ, ಬಟ್ ಅದು ಶಾರ್ಟ್ಸಲ್ಲಿ ಏನಿದೆ ನೋಡಿ, ನಾನು ಹಾಕಿದ್ದೀನಿ. ಒಂದು ಸಲ ನೋಡಿ ನೀವು. ಸೊ ಇವಾಗ ನಾನು ಟ್ರೈ ಮಾಡ್ತಾ ಇದ್ದೀನಿ ನನ್ನ ಕಾಲಿಗೆ ಟ್ಯಾನ್ ಇದೆ, ಅದು ರಿಮೂವ್ ಆಗುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು. ತುಂಬ ದೊಡ್ಡದಿದೆ. ನನ್ನ ನೋಡಿ ಓಡುತ್ತಾ ಹಾಯ್ ಹಲೋ ಹೌ ಆರ್ ಯು, ಏನಾದರೂ ಸಿಕ್ಕಿತಾ ತಿನ್ನೋದಕ್ಕೆ ನೋಡ್ತಾ ಉಂಟು ನೋಡಿ. ಇಲ್ಲಿ ನೋಡಿ ಯಾರು ಅಂತ. ತಿಕ್ಕಣದಾದ ಅಣ್ಣ ತಿನ್ನಿಯಾರೆ ಆವ ತಿಂದು ಬೋಲಾ ನೋಡಿ ಎಷ್ಟು ದಪ್ಪ ಉಂಟು ಇದು ಹಾವು. ಇದು ಎಲ್ಲಿತ್ತು ಅಂತಂದರೆ, ಎಲ್ಲಿತ್ತು ಅಂತ ತೋರಿಸ್ತೀನಿ ನಿಮಗೆ ನೋಡಿ. ಅಲ್ಲಿ ಎಷ್ಟೊಂದು ಹೋಲ್ ಇದೆ ಅಲ್ವಾ, ಅದರ ಒಳಗಡೆ ಇತ್ತು. ಇವಳು ಹೋಗಿ ಅಲ್ಲಿ ಕೈ ಹಾಕ್ತಾ ಇದ್ಲು ನೋಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನನ್ನ ಕಾಲಲ್ಲಿ ಸ್ವಲ್ಪ ಟ್ಯಾನ್ ಇದೆ. ನೀವು ಸರಿಯಾಗಿ ನೋಡಿದರೆ ಇದನ್ನು ಯೂಸ್ ಮಾಡಿ ನೋಡಿ ಇವಾಗ ಹೇಗಾಗಿದೆ ಅನ್ನೋದು. ಟ್ಯಾನ್ ಆಲ್ಮೋಸ್ಟ್ ಸ್ವಲ್ಪ ಕಡಿಮೆ ಆಗಿದೆ, ಪೂರ್ತಿ ಅಂತ ಹೇಳ್ತಾ ಇಲ್ಲ, ಬಟ್ ನೀವು ಇದನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ರೆಡಿಯಾಗಿದ್ದೇನೆ. ಇವಾಗ ನಿಶಾಲ ಡಾನ್ಸ್ ಇದೆ ಇವತ್ತು, ಹಾಗಾಗಿ ಡಾನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ನಿಶಾ ಈ ಥರ ಹೊರಡಿದಾಳೆ ಇವಾಗ ನೋಡಿ. ಸಿಗೋಣ ಅಲ್ಲಿ, ಬಾಯ್. ಆ್ಯನ್ಯುವಲ್ ಡೇ ಎಲ್ಲ ಆಯಿತು, ಬಂದ್ವಿ. ನಾವು ಸ್ವಲ್ಪ ಬೇಗ ಬಂದ್ವಿ, ನಾವು ಕೂತ್ಕೊಂಡಿಲ್ಲ. ಇವಳು ಹೋಗುವ ಅಂತ ಹೇಳ್ತಾ ಇದ್ಲು, ಹಾಗೆ ಬೇಗ ಬಂದ್ವಿ. ಇಲ್ಲಿದ್ದಾಳೆ ನಿಶಾ. ಇನ್ನು ಗೊತ್ತಿಲ್ಲ ಈ ವ್ಲಾಗ್ ನಾನು ಯಾವಾಗ ಹಾಕ್ತೇನೆ. ವ್ಲಾಗ್ ಹಾಕೋದಕ್ಕಿಂತ ಮುಂಚೆ ಒಂದು ಪ್ರ್ಯಾಂಕ್ ವಿಡಿಯೋ ಇದೆ ನಿಶಾಳ್ದು, ಅದು ಬೇಡ, ಅದು ನಿಮಗೆ ನಾನು ಯಾವಾಗ ಹಾಕೋದು ಅಂತ ಗೊತ್ತಿಲ್ಲ, ನೋಡೋಣ. ಸೊ ಆದರೆ ಈ ವ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತೇನೆ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಾವು ಒಂದು ಜಾತ್ರೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿಂದ ಸ್ವಲ್ಪ ದೂರ ಇದೆ ಅಂತ ಅನಿಸುತ್ತೆ. ಆ್ಯಂಡ್ ಅಲ್ಲಿಗೆ ಹೋಗ್ತಾ ಇದ್ದೀವಿ. ರೆಡಿ ಆಗಿದೆ, ನಾನು ಈ ಥರ ರೆಡಿ ಆಗಿದ್ದೀನಿ. ಈ ಡ್ರೆಸ್ನ ಹಾಕ್ಕೊಂಡಿದ್ದೀನಿ, ನೀವು ಆಲ್ರೆಡಿ ನೋಡಿರ್ತೀರ. ಹಾಗೆ ನಿಶಾ ಇಲ್ಲಿದ್ದಾಳೆ. ನಿಶಾಳ್ದು ಚೂಡಿದಾರ ಇದು, ನೀವು ನೋಡಿದರೆ ಇದು ಅವಳ ಮಾವನ ಮದುವೆಗೆ ತೊಗೊಂಡಿರೋದು. ಸೊ ಎಸ್, ನೀವು ನೋಡಿರ್ಬೋದು, ಮೆಹಂದಿಗೆ ಇವಳನ್ನ ಹಾಕ್ಕೊಂಡಿದ್ಲು. ಸೊ ಅದು ಬ್ಲಾಗ್ ನೋಡಿಲ್ಲ ಅಂತಂದರೆ
ಈಗಲೇ ನೋಡಿ. ನನ್ನ ಅಕ್ಕನ ವ್ಲಾಗಲ್ಲಿದೆ, ಅದು ನನ್ನ ವ್ಲಾಗಲ್ಲಿಲ್ಲ, ಅಕ್ಕನ ವ್ಲಾಗಲ್ಲಿದೆ, ಅಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ಬೋದು. ಲಯನ್ ಗರ್ಲ್ ವಿತ್ ಮಾಮ್ ಅಂತ ಹೇಳಿಬಿಟ್ಟು ಅವಳ ಚಾನಲ್ ಇದೆ. ಸೊ ಅಲ್ಲಿ ಹೋಗಿ ನೋಡಿ ಆ್ಯಂಡ್ ಅವಳ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಿಶಾ ಪಾರ್ಸೆಲ್ನ ಓಪನ್ ಮಾಡ್ತಾ ಇದ್ದಾಳೆ. ಅಂತಂದರೆ ನಾನು ಅವಳಿಗೊಂದು ಏನು ಸ್ವೆಟರ್ ಆರ್ಡರ್ ಮಾಡಿದ್ದೆ ಮೀಶೋಯಿಂದ. ಹೇಳ್ತಾ ಇದ್ಲು ನನಗೊಂದು ಸ್ವೆಟರ್ ಬೇಕು ಅಂತ. ಅವಳಲ್ಲಿ ಇತ್ತು, ಬಟ್ ಅದು ತುಂಬ ಸಣ್ಣದಾಗಿದೆ, ಇವಾಗ ಅದು ಯೂಸ್ ಆಗ್ತಾ ಇಲ್ಲ. ಹಾಗಾಗಿ ಹೊಸ ಸ್ವೆಟರ್ ನಾನು ಇವಾಗ ಅವಳಿಗೊಂದು ತೊಗೊಂಡಿದ್ದೀನಿ. ಚೆನ್ನಾಗಿದೆ, ಇದು ಮೀಶೋದಿಂದ ತೊಗೊಂಡಿರೋದು. ತುಂಬ ವಾಮ್ ಇದೆ, ಇದನ್ನ ಹಾಕಿದ ನಂತರ ವಾಮ್ ಅಂತ ಅನಿಸ್ತದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ ಈ ಪಾರ್ಸೆಲ್ ಬಂದ ದಿವಸ ನಾನು ಇರಲಿಲ್ಲ, ನಾನು ನನ್ನ ಚಿಕ್ಕಮ್ಮನ ಮನೆಗೆ ಹೋಗಿದ್ದೆ, ಆ ಟೈಮಲ್ಲಿ ಇದು ಬಂದಿರೋದು. ಸೊ ನೋಡಿ, ಅವಳೇ ವಿಡಿಯೋ ಮಾಡಿಬಿಟ್ಟು ಏನೋ ತೋರಿಸ್ತಾ ಇದ್ದಾಳೆ ಇವಾಗ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು, ಅವಳಿಗೆ ಕೂಡ ತುಂಬಾ ಇಷ್ಟ ಆಯಿತು. ಇದು ತುಂಬ 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 ಇಷ್ಟ ಆಯಿತು. ಈವನ್ ಈ ಸ್ವೆಟರ್ ಏನಿದೆ ನೋಡಿ, ನನಗೂ ಕೂಡ ಫಿಟ್ ಆಗುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂತ. ನೋಡೋದಕ್ಕೆ ಇದು ಸಣ್ಣ ಕಾಣ್ತಾ ಇದೆ, ಬಟ್ ಅಷ್ಟೊಂದು ಸಣ್ಣ ಇಲ್ಲ. ಆ್ಯಂಡ್ ಅವಳ ಸೈಜಿಂದೇ ತೊಗೊಂಡಿರೋದು, ಸ್ವಲ್ಪ ಅವಳ ಸೈಜಿಗಿಂತ ಸ್ವಲ್ಪ ದೊಡ್ಡ ತೊಗೊಂಡಿದ್ದೀನಿ, ಬಟ್ ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಅದನ್ನ ಹಾಕಿ ತೋರಿಸ್ತಾ ಇದ್ದಾಳೆ ನೋಡಿ ಹೇಗಿದೆ ಅಂತ. ಚೆನ್ನಾಗಿದೆ, ನಿಮ್ಗೆ ಬೇಕು ಅಂತಂದರೆ ನೀವು ಕೂಡ ಪರ್ಚೇಸ್ ಮಾಡಬಹುದು. ಆ್ಯಂಡ್ ತುಂಬ ಕಂಫರ್ಟೇಬಲ್ ಇದೆ ಅಂತ ಹೇಳ್ತಾಳೆ. ಹಾಗೆ ಚಳಿ ಕೂಡ ಆಗೋದಿಲ್ಲ ಅಂತ ಇದರಲ್ಲಿ. ಸಖತ್ತಾಗಿದೆ. ಒಮ್ಮೆ ತಿರುಗು ಥರ ಇದೆ. ಇದರಲ್ಲಿ ಒಂದು ಪಾಕೆಟ್ ಕೂಡ ಇದೆ, ಪಾಕೆಟ್ 2 ಇದೆ, ತುಂಬ ಚೆನ್ನಾಗಿದೆ. ಜಿಪ್ ಕೂಡ ಇದೆ. ಆ್ಯಂಡ್ ಕ್ವಾಲಿಟಿ ವೈಸ್ ಹೇಳಬೇಕು ಅಂತಂದರೆ ಸಖತ್ತಾಗಿದೆ, ಚೆನ್ನಾಗಿದೆ. ನಿಮಗೆ ಯಾರಿಗಾದರೂ ಬೇಕು ಅಂತಂದರೆ ಲಿಂಕ್ ಕೇಳಿ ನಾನು ಕೆಳಗೆ ಕಾಮೆಂಟ್ ಮಾಡ್ತೀನಿ. ನಾವು ರೀಚ್ ಆದರೆ ದೇವಸ್ಥಾನಕ್ಕೆ. ಸೊ ಲೈಟೆಲ್ಲ ತುಂಬ ಚೆನ್ನಾಗಿ ಹಾಕಿದರು. ಆ್ಯಂಡ್ ನಾವಿವಾಗ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಹೋಗಬೇಕಾದ್ರೆ ತುಂಬ ಲೇಟ್ ಆಗಿತ್ತು, ಇಲ್ಲಿಂದ ಹೋಗೋವಾಗಲೇ 9 ಗಂಟೆ ಆಗೋಗಿತ್ತು. ಸೊ ಹಾಗಾಗಿ ಏನಿದೆ ನೋಡಿ, ನಾವು ಹೋಗಬೇಕಾದ್ರೆ ಪೂಜೆ ಎಲ್ಲ ಆಗೋಗಿತ್ತು. ಬಟ್ ಪೂಜೆ ಆದರೂ ಪರವಾಗಿಲ್ಲ, ನಮಗೆ ದೇವರ ದರ್ಶನ ತುಂಬ ಚೆನ್ನಾಗಿ ಸಿಕ್ತು. ಇದು ಮಹಾಲಿಂಗೇಶ್ವರ ದೇವಸ್ಥಾನ. ಸೊ ದೇವರ ದರ್ಶನ ನೋಡಿ, ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು, ತುಂಬ ಚೆನ್ನಾಗಿತ್ತು. ಹಾಗೆ ನಾವು ಅಲ್ಲಿಂದ ಊಟ ಎಲ್ಲ ಮುಗಿಸಿ ಮತ್ತೆ ವಾಪಸ್ ಮನೆಗೆ ಹೋದ್ವಿ. ನಾನು ಟ್ರೈ ಮಾಡಿದೆ ಆದಷ್ಟು ದೇವ್ರನ್ನ ನಿಮಗೆ ತೋರಿಸೋದಕ್ಕೆ, ಬಟ್ ಆಗಿಲ್ಲ. ಆ್ಯಕ್ಚುಲಿ ನನಗೆ ಹೊರಗಡೆ ಶೂಟ್ ಮಾಡೋದಕ್ಕೆ ತುಂಬ ನಾಚಿಕೆ ಅನಿಸುತ್ತೆ. ಓಕೆ ಫ್ರೆಂಡ್ಸ್, ನಾವು ಜಾತ್ರೆಗೆ ಹೋಗಿ ಬಂದ್ವಿ. ಇವಾಗ ಒಂದು ದೇವಸ್ಥಾನ ಹತ್ರ ನಿಂತಿದ್ದೀವಿ ನಾವು. ಫೇವ್ರೆಟ್ ನಮ್ಮದೆಲ್ಲರದ್ದು, ಅಂತಂದರೆ ಇಲ್ಲಿ ತುಂಬ ಜನ ಬರ್ತಾರೆ. ಇವಾಗ ಕ್ಲೋಸ್ ಆಗಿದೆ, ಅದು ನಾನು ತೋರಿಸೋದಿಲ್ಲ ನಿಮಗೆ, ಕ್ಲೋಸ್ ಆಗಿದೆ. ಆ್ಯಂಡ್ ಇಲ್ಲಿದ್ದಾರೆ ನೋಡಿ, ತಂದೆ ಮತ್ತು ಮಗಳು. ನಾವಿವಾಗ ವಾಪಸ್ ಮನೆಗೆ ಹೋಗೋದು, ಗಂಟೆ ಆಯಿತು, 10 ಗಂಟೆ ಆಯಿತು. ಸೊ ಇದನ್ನು ಯಾವುದ್ರ ಜೊತೆ ಆ್ಯಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಸೊ ಬನ್ನಿ ಹೋಗೋಣ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ನಾವು ಒಂದು ಕಡೆ ಹೋಗ್ತಾ ಇದ್ದೇವೆ, ಹೋಗಬೇಕಷ್ಟೇ. ನನ್ನ ಹಸ್ಬೆಂಡ್ ಅಂತೂ ಬೇಗ ರೆಡಿ ಆಗೋಲ್ಲ, ನಾವು ಆವಾಗಲೇ ರೆಡಿಯಾಗಿದ್ದೇವೆ, ಅವರು ಇನ್ನೂ ರೆಡಿಯಾಗಿಲ್ಲ, ಯಾವಾಗ ರೆಡಿ ಆಗ್ತಾರೆ ಗೊತ್ತಿಲ್ಲ. ಹಾಗೆ ಈ ಹಿಂದಿದ್ದು ಕೂಡ ಬ್ಲಾಗ್ ಇದೆ, ಅದನ್ನೆಲ್ಲ ಒಂದರಲ್ಲೇ ಹಾಕಬೇಕು ಅಂತ ಇದ್ದೀನಿ. ಅಂತಂದರೆ ನಿಶಾಲ್ದು ಸ್ಕೂಲಿದು ಡ್ಯಾನ್ಸ್, ಆ್ಯನ್ಯುವಲ್ ಡೇದು ಎಲ್ಲ ಇದೆ. ನನಗೆ ಲೈಕ್ ಟೈಮೇ ಸಿಕ್ಕಿಲ್ಲ ಅದನ್ನ ಎಡಿಟ್ ಮಾಡೋದಕ್ಕೆ. ಸೊ ಎಡಿಟ್ ಮಾಡಬೇಕು ಅಂತ ಇದ್ದೀನಿ. ಅಂತಂದರೆ ಇವರು ಹೊರಡೋದಕ್ಕಿಂತ ಮುಂಚೆ ಸ್ವಲ್ಪ ಎಡಿಟ್ ಮಾಡಬೇಕು ಅಂತ ಇದ್ದೀನಿ. ಇದು ನನ್ನ ಔಟ್ಫಿಟ್, ಇದನ್ನು ನೀವು ಆಲ್ರೆಡಿ ನೋಡಿರ್ತೀರ. ಇದು ಶಾಲಿನ ಹಾಕೋದಷ್ಟೇ ನಾನು. ಇದು ನಾನು ಅಕ್ಕನ ಗೃಹ ಪ್ರವೇಶ ಏನಿದೆ ನೋಡಿ, ಆವಾಗ ತೊಗೊಂಡಿರುವಂಥದ್ದು. ನಿಶಾ ಇಲ್ಲಿದ್ದಾಳೆ, ಇದು ನಿಶಾಳ್ದು ಔಟ್ಫಿಟ್. ಈ ಬಟ್ಟೆ ನೀವು ಆಲ್ರೆಡಿ ನೋಡಿದ್ದೀರ, ದೀಪಾವಳಿ ತೊಗೊಂಡಿರುವಂಥದ್ದು. ಓಕೆ ಫ್ರೆಂಡ್ಸ್, ರೆಡಿ ಆದೆ ನಾನು, ಶಾಲೆಲ್ಲ ಹಾಕಿದ್ದು. ಅವರನ್ನು ಕಾದು ಕೂತು ಇವಾಗ ಅವ್ರದ್ದು ಎಲ್ಲ ಪೂಜೆ ಎಲ್ಲ ಮಾಡಿ ಇವಾಗ ರೆಡಿ ಆದರು. ನಾವು ಇವಾಗ ಹೋಗ್ತಾ ಇದ್ದೀವಿ, ಬನ್ನಿ ನೀವು ಕೂಡ ನಮ್ಮ ಜೊತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಇವಾಗ ಹೊರಡಿದ್ದೀನಿ. ಆ್ಯಂಡ್
ನಾನು ಇವಾಗ ನೀಲ್ ಪೇಂಟ್ ಹಾಕ್ತಾ ಇದ್ದೀನಿ. ಸೊ ಒಂದು ಪೂಜೆ ಇದೆ ನನ್ನ ಅತ್ತೆ ಮನೆಯಲ್ಲಿ, ಅದಕ್ಕೆ ಇವಾಗ ಹೊರಡ್ತಾ ಇದ್ದೀನಿ. ಹೊರಡಿ ಆಗಿದೆ ಆಲ್ಮೋಸ್ಟ್. ಬಟ್ ನಾನು ಯೋಚನೆ ಮಾಡೋದು ರಿಕ್ಷಾದಲ್ಲಿ ಹೋಗ್ಲಾ ಅಲ್ಲ ಏನೋ ನಡ್ಕೊಂಡು ಹೋಗ್ಲಾ ಅಂತ. ಬಿಸಿಲು ನೋಡಿದರೆ ಬೇಡ ಅಯ್ಯಮ್ಮ ಅಂತ ಅನಿಸ್ತಾ ಇದೆ. ಸೊ ಇವ್ರಿಗೆ ಕಾಲ್ ಮಾಡಬೇಕು ಇವಾಗ. ರಿಕ್ಷಾ ಬಂದರೆ ಆಯಿತು, ಬಂದಿಲ್ಲ ಅಂತಂದರೆ ನಡ್ಕೊಂಡೇ ಹೋಗಬೇಕಷ್ಟೇ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಐ ಆಮ್ ಇನ್ ಡ್ಯುಯಲಿಟಿ. ಸೊ ಡ್ಯುಯಲಿಟಿ ಇರ್ತೇನೆ ಅಂತಂದರೆ ಈ ದ್ವಂದ್ವ ಏನಿದೆ ನೋಡಿ ಲೈಫಲ್ಲಿ ಯಾವಾಗಲೂ ಇರುತ್ತೆ ನಮಗೆ ಅಲ್ವಾ. ಚಾಯ್ಸಸ್ ಈಸ್ ಆಲ್ವೇಸ್ ಅವೈಲೇಬಲ್ ಫಾರ್ ಹಸ್. ಬಟ್ ನಾವು ಅದನ್ನು ಯಾವ ಥರ ಯೂಸ್ ಮಾಡ್ತೀವಿ ಅನ್ನೋದು. ಸೊ ಓಕೆ ಫ್ರೆಂಡ್ಸ್, ನಾನು ಇವ್ರ ಹತ್ರ ಹೇಳಿದೆ ರಿಕ್ಷಾಗೆ ಕಾಲ್ ಮಾಡಿ ಅಂತ. ಸೊ ಇವಾಗ ಇವರು ರಿಕ್ಷಾಗೆ ಕಾಲ್ ಮಾಡಿದ್ರು ಅಂತ ಅನಿಸುತ್ತೆ, ಗೊತ್ತಿಲ್ಲ, ನೋಡೋಣ. ಇವಾಗಲ್ಲ ಆವಾಗ ರೆಡಿಯಾಗಿ 1 ಗಂಟೆ ಕೂತ್ಕೊಂಡೆ ಅಂತ ಅನಿಸುತ್ತೆ. ಸ್ವಲ್ಪ ಎಡಿಟ್ ಮಾಡಿದೆ, ಹೆಚ್ಚು ಮಾಡಿಲ್ಲ. ಅದಾದ ನಂತರ ಇನ್ಸ್ಟಾಗ್ರಾಮ್ ನೋಡಿದೆ ಸ್ವಲ್ಪ. ಆ್ಯಂಡ್ ಇವಾಗ ರೆಡಿಯಾಗಿದ್ದೀನಿ, ನೋಡೋಣ ಹೇಗಾಗುತ್ತೆ. ಮೊದಲು ಇದು ನನಗೆ ತುಂಬ ಲೂಸ್ ಆಗ್ತಾಯಿತ್ತು, ಬಟ್ ಇವಾಗ ಟೈಟ್ ಆಗ್ತಾ ಇದೆ. ಮದುವೆಗೆ ಏನು ಹಾಕ್ಕೊಂಡು ಹೋಗಿದ್ದೆ ನೋಡಿ, ಆವಾಗ ಇದು ನನಗೆ ಅಷ್ಟೊಂದು ಟೈಟ್ ಆಗ್ತಾ ಇರಲಿಲ್ಲ, ಲೂಸ್ ಆಗ್ತಾಯಿತ್ತು. ಬಟ್ ಇವಾಗ ಟೈಟ್ ಆಗಿದೆ. ಆ್ಯಂಡ್ ಇವರು ಕಾಲ್ ಮಾಡಿದರು ಇವಾಗ ರಿಕ್ಷಾಕ್ಕೆ. ಅವರು ಕಾಲ್ ಪಿಕ್ ಮಾಡ್ತಾ ಇಲ್ಲ ಅಂತೆ. ಸೊ ಒಂದು ವೇಳೆ ಅವರು ಕಾಲ್ ಪಿಕ್ ಮಾಡ್ತಾ ಇಲ್ಲ ಅಂತಂದರೆ ನನಗೆ ಈ ಬಿಸಿಲಲ್ಲಿ ನಡ್ಕೊಂಡು ಹೋಗಬೇಕು. ದೇವರೇ ಗತಿ, ನೋಡೋಣ ಏನಾಗುತ್ತೆ ಅಂತ. ಫೈನಲಿ ಮೋನಿಶಾ ಕೂಡ ಬಂದಳು. ನನಗೆ ರಿಕ್ಷಾ ಸಿಕ್ತು ಮನೆ ಹತ್ತಿರದಲ್ಲೇ. ಹಾಗೆ ಇವರು ಕಾಲ್ ಮಾಡಿ ರಿಕ್ಷಾ ಕರೆದಿದ್ರು, ರಿಕ್ಷಾದಲ್ಲೇ ನಾನು ಹೋಗಿದ್ದು. ಅದಾದ ನಂತರ ಇವಾಗ ಅತ್ತೆ ಮನೆಗೆ ರೀಚ್ ಆದೆ ನಾನು. ಪೂಜೆ ಈಗ ಆಗ್ತಾ ಇದೆ. ಅದಾದ ನಂತರ ನಾವು ರಾತ್ರಿ ಹೊತ್ತು ನಿಂತಿಲ್ಲ, ಅಲ್ಲಿಂದ ವಾಪಸ್ ಬಂದ್ವಿ. ರಾತ್ರಿ ವಾಪಸ್ ಬಂದ್ವಿ ನಾನು ಮತ್ತು ಮೋನಿಶಾ ಕೂಡ ಬಂದಿದ್ಲು. ಹಾಯ್ ಫ್ರೆಂಡ್ಸ್, ಇಲ್ಲಿದ್ದಾಳೆ ಮೋನಿಶಾ ಇವಾಗ ಹೊರಡುವುದು. ನಾವು ನಿನ್ನೆ ಬಂದ ನಂತರ ವ್ಲಾಗೇ ಮಾಡಿರಲಿಲ್ಲ, ಇವಾಗಲೇ ಮಾಡೋದು ಅಂತಂದರೆ ನನಗೆ ನಿಶಾಳ್ದು ಫೀಸ್ ಕಟ್ಟಲಿಕ್ಕೆ ಬರಲಿಕ್ಕಿತ್ತು. ಹಾಗಾಗಿ ಇವಾಗ ಮೋನಿಶಾ ಹೋಗ್ತಾಳೆ ಮನೆಗೆ. ನಾವು ಇಡೀ ದಿನ ಮಾತಾಡಿದ್ವಿ, ಮತ್ತು ಎಂತ ಮಾಡಲಿಕ್ಕಿರಲಿಲ್ಲ, ಹಾಗೆ ಕುತ್ಕೊಂಡು ಮಾತಾಡ್ವಿ. ಅವಳಿಗೆ ಸ್ವಲ್ಪ ಬೋರ್ ಆಯ್ತೇನಾ? ನಾನು ಮನೆಗಿದ್ದೆ, ಅದು ನಾ ಬೆಳಿಗ್ಗೆ 4:15 ಎದ್ದಿದ್ದೆ. ಹಾಗೆ ಅವಳಿಗೆ ನಿದ್ದೆ ಬಂದಿರಲಿಲ್ಲ ಅಂತೆ, ಹಾಗೆ ಮಧ್ಯಾಹ್ನ ನಿದ್ದೆ ಮಾಡಿದ್ಲು. ಈಗ ಹೊರಡುದವಳು. ಬಾಯ್. ಮೋಡ ಹಾಕಿದಾಗೆ ಕಾಣ್ತಾ ಇದೆ, ಹಾಗೆ ಮೋನಿಶಾ ಹೋದ್ಲು. ಈ ವ್ಲಾಗನ್ನು ಕೂಡ ನಾನಿಲ್ಲೇ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿ